ಮಿಥ್ಯ. ಅದನ್ನ ನಾವು ತಿಳಿಸಿಕೊಡ್ತೇವಂತ ತರ್ಕ ದೃಷ್ಟಿಯನ್ನು ಕುರಿತು ಉಪದೇಶ ಮಾಡ್ತಾ ಬಂದ್ರು. ನಾವು ಇವತ್ತಿನ ದಿವಸ ಏನ್ ನೋಡೋದಪ್ಪ ಅಂತ ಕೇಳಿದ್ರೆ 343ನೇ ಅಂಕದಲ್ಲಿ ಪೂರ್ವ ಪಕ್ಷಿ ಅದರಂತೆಯೇ ನ್ಯಾಯಮತದಲ್ಲಿಯೂ ಕೂಡ ಹೇಳಿದ ಆತ್ಮನ ಭೇದವು ಅಸಂಗತವಿರುತ್ತದೆ. ಅವ ಏನ್ ಹೇಳಕತ್ತನ್ರಿ? ಆತ್ಮನ ಭೇದ ಹೇಳಕತ್ತಾನ. ಅದಕ್ಕೆ ಅದು ಹೆಂಗದ? ಅಸಂಗತದ. ಯಾಕಂದರೆ ನ್ಯಾಯಮತದ ಸಿದ್ಧಾಂತವು ಈ ಪ್ರಕಾರವಿರುತ್ತದೆ. ಯಾವ ನೈಯಾಯಕಾರರು ಏನ್ ಹೇಳ್ತಾರಪ್ಪ ಅಂತ ಕೇಳಿದ್ರೆ ಅವ್ರ ಸಿದ್ಧಾಂತ ಹೆಂಗದ? ಅವ ಹೆಂಗ್ ಒಡಂಬಿಡ್ತಾನಂದ್ರ ಆತ್ಮ ಸ್ವರೂಪತ ಜಡದನ, ಮತ್ತು ಯಾವಾಗ ಅವನಿಗೆ ಮನಸ್ಸಿನ ಸಂಯೋಗ ಸಂಬಂಧ ಆಗ್ತದೋ ಆವಾಗ ಅವನಲ್ಲಿ ಜ್ಞಾನಾದಿ ಗುಣಗಳು ಬರ್ತಾವಂತನ್ರಿ. ಅವ ಸ್ವರೂಪತ ಹೆಂಗದನವ? ಜಡ, ಕಲ್ಲಿನಂತೆ ಜಡ ಅದನವ. ಮತ್ತ ಮನಸ್ಸಿನ ಸಂಯೋಗ ಸಂಬಂಧ ಅವನಿಗೆ ಆಯ್ತು ಅಂದ್ರ ಅವನಲ್ಲಿ ಜ್ಞಾನಾದಿ ಗುಣಗಳು ಪ್ರಾಪ್ತ ಆಗ್ತವ. ಅವ ಉದಾಹರಣೆನು ಕೊಟ್ಟು ಹೇಳ್ತಾನೆ. ಹೆಂಗಂದ್ರೆ, ಈ ಫ್ಯಾನ್ ಅದೆಲ್ಲ, ಫ್ಯಾನಿಗೆ ಕರೆಂಟಿನ ಸಂಬಂಧ ಆಯ್ತಂದ್ರೆ ಹೆಂಗ್ ಫ್ಯಾನ್ ತಿರುಗ್ತದೋ, ಬಲ್ಪಿಗೆ ಕರೆಂಟಿನ ಸಂಬಂಧ ಆಯ್ತಂದ್ರೆ ಬಲ್ಬ್ ಹೆಂಗ್ ಪ್ರಕಾಶಮಯ ಆಗ್ತದೋ, ಹಾಂಗ ಆತ್ಮನೊಡನೆ ಮನಸ್ಸಿನ ಸಂಯೋಗ ಆಯ್ತು, ಅವಾಗ ಅವನಲ್ಲಿ ಜ್ಞಾನಾದಿ ಗುಣಗಳು ಬರ್ತಾವ ಅಂತ ಅವನ ಅಭಿಪ್ರಾಯದ. ಈ ಪ್ರಕಾರವಿರುತ್ತದೆ. ಏನು? ಒಂದನೇದು ಸುಖ, ದುಃಖ, ಜ್ಞಾನ, ಇಚ್ಛಾ, ದ್ವೇಷ, ಪ್ರಯತ್ನ, ಧರ್ಮ, ಅಧರ್ಮ, ಜ್ಞಾನದ ಸಂಸ್ಕಾರ, ಸಂಖ್ಯಾ, ಪರಿಮಾಣ, ಪೃಥಕ್ಕತ್ವ, ಸಂಯೋಗ ಮತ್ತು ವಿಭಾಗ. ಈ 14 ಗುಣಗಳು ಜೀವರೂಪನಾದ ಆತ್ಮನಲ್ಲಿ ಇರುತ್ತವೆ. ಇನ್ನು ಎರಡನೇ ಕಡ ಸಂಖ್ಯಾ, ಪರಿಮಾಣ, ಪೃಥಕ್ಕತ್ವ, ಸಂಯೋಗ, ವಿಭಾಗ, ಜ್ಞಾನ, ಇಚ್ಛಾ ಮತ್ತು ಪ್ರಯತ್ನ. ಈ 8 ಗುಣಗಳು ಈಶ್ವರನಲ್ಲಿ ಇರುತ್ತವೆ. ಆದರೆ ಎಷ್ಟು ಭೇದವಿರುತ್ತದೆ? ಏನು? ಈಶ್ವರನ ಜ್ಞಾನ, ಇಚ್ಛಾ ಮತ್ತು ಪ್ರಯತ್ನಗಳು ನಿತ್ಯವಿರುತ್ತವೆ. ಮತ್ತು ಎರಡನೇ ಕಡ ಜೀವರ ಈ 3 ಗುಣಗಳು ಅನಿತ್ಯವಿರುತ್ತವೆ. ಅನಿತ್ಯವಿರುತ್ತವೆ. ಈಶ್ವರನು ವ್ಯಾಪಕನಿರುತ್ತಾನೆ ಮತ್ತು ನಿತ್ಯನಿರುತ್ತಾನೆ. ಜೀವರು ಅನೇಕರಿರುತ್ತಾರೆ ಮತ್ತು ಸಂಪೂರ್ಣ ವ್ಯಾಪಕರಿರುತ್ತಾರೆ. ನೋಡ್ರಿ ಹಂಗ ಹೇಳ್ತಾನ. ಜೀವರು ಹೆಂಗದರ? ಅನೇಕರಿರುತ್ತಾರೆ ಮತ್ತು ಸಂಪೂರ್ಣ ವ್ಯಾಪಕರಿರುತ್ತಾರೆ ಹಾಗೂ ನಿತ್ಯರಿರುತ್ತಾರೆ. ಮತ್ತೆ ನಿತ್ಯನಂತಾನ, ಅನೇಕಂತನ, ವ್ಯಾಪಕಂತನ, ಮತ್ತ ನಿತ್ಯರಿರುತ್ತಾರೆ. ಮತ್ತು ಜೀವರ ಜ್ಞಾನವು ಅನಿತ್ಯವಿರುತ್ತದೆ. ಆದ್ದರಿಂದ ಯಾವಾಗ ಜ್ಞಾನ ಗುಣವಿರುತ್ತದೆಯೋ ಆವಾಗ ಮಾತ್ರ ಜೀವರು ಚೇತನರಾಗುತ್ತಾರೆ. ಮತ್ತು ಜ್ಞಾನ ಗುಣವು ನಾಶವಾದ ಕೂಡಲೇ ಆವಾಗ ಜಡರೂಪವಾಗಿ ಉಳಿಯುತ್ತಾರೆ. ಇದು ನೈಯಾಯಿಕನ ಅಭಿಪ್ರಾಯ ಹೇಳಕತ್ತಾರ್ರಿ. ಇನ್ನು ಮೂರನೇದ್ದು, ಈಶ್ವರ ಜೀವರು ನಿತ್ಯರಾಗಿರುವಂತೆ ಅದಕ್ಕೆ ಆಕಾಶ, ಕಾಲ, ದಿಶಾ ಹಾಗೂ ಮನ ಇವು ನಿತ್ಯವಿರುತ್ತವೆ. ನೋಡ್ರಿ, ಇದೆಲ್ಲ ಏನು? ಆಕಾಶಕ್ಕೂ ನಿತ್ಯ ಅಂದ, ಕಾಲಕ್ಕೂ ನಿತ್ಯ ಅಂದ, ದಿಶಾ ಹಾಗೂ ಮನಸ, ಈ ಮನಸಹಿತ ನಿತ್ಯ, ಇವು ನಿತ್ಯವಿರುತ್ತವೆ. ಆದರೆ ನಾಲ್ಕನೇದ್ದು, ಪೃಥ್ವಿ, ಜಲ ಹಾಗೂ ವಾಯುವಿನ ಪರಮಾಣುಗಳು ಮಾತ್ರ ನಿತ್ಯವಿರುತ್ತವೆ.
ಪರಮಾಣು ಅಂದ್ರೆ ಎದಕ್ಕಂತ ಕೇಳ್ತಾರೆ ಅವರು. ಬೆಳಕಿಂಡಿಯಲ್ಲಿ ಯಾವ ಸೂಕ್ಷ್ಮವಾದ ಧೂಳಿಯ ಕಣಗಳು ತೋರುತ್ತವೆಯೋ ಅವುಗಳಲ್ಲಿಯೂ ಒಂದು ಸೂಕ್ಷ್ಮವಾದ ಧೂಳಿಯ ಕಣದ 6ನೇ ಒಂದು ಭಾಗಕ್ಕೆ ಪರಮಾಣು ಎಂದು ಹೇಳುತ್ತಾರೆ. ಆ ಧೂಳೀಕರಣ ಏನ್ ಕಾಣಿಸ್ತಾವಲ್ಲ ಅದ್ರೊಳಗ 6 ಭಾಗ ಮಾಡಿ ಆರನೇದ್ರೊಳಗೆ 1ನೇ ಭಾಗ ಏನದ ಅದಕ್ಕೆ ಪರಿಮಾಣ ಅಂತ. ಎಷ್ಟು? ಪರಮಾಣು. ಪರಿಮಾಣ ಬ್ಯಾರೆ, ಪರಮಾಣು ಬ್ಯಾರೆ, ಪರಿಣಾಮ ಬ್ಯಾರೆ, ಇಲ್ಲಿ ಪರಮಾಣು. ಪರಮಾಣು ಅಂದ್ರೆ ಸೂಕ್ಷ್ಮಾಣು ಎಂದು ಹೇಳುತ್ತಾರೆ. ಆ ಪರಮಾಣುಗಳು ಆತ್ಮನಂತೆ ನಿತ್ಯವಿರುತ್ತವೆ ಅಂತ ನಾವು. ಇನ್ನು 5ನೇದ್ದು, ಮತ್ತೊಂದು ಬೇರೆ ಜಾತಿಯಿಂದ ಮೊದಲುಗೊಂಡು ಎಷ್ಟು ಪದಾರ್ಥಗಳಿರುವವು ಅವುಗಳಾದರೂ ಕೂಡ ನ್ಯಾಯಮತದಲ್ಲಿ ನಿತ್ಯವಿರುತ್ತವೆ. ಅವು ಸಹಿತ ಅವಕ್ಕ ನಿತ್ಯ ಅಂತ ಹೇಳ್ತಾವ ನಾವು. ಇಲ್ಲಿ ವೇದಗಳಿಗೆ ವಿರುದ್ಧವಾಗಿರುವ ನ್ಯಾಯಮತದ ಸಿದ್ಧಾಂತವನ್ನು ಬಹಳವಾಗಿ ಬರೆಯುವುದರಿಂದ ಜಿಜ್ಞಾಸುಗಳಿಗೆ ಯಾವ ಪ್ರಯೋಜನವೂ ಆಗುವುದಿಲ್ಲ. ಆದ್ದರಿಂದ ಬರೆದಿರುವುದಿಲ್ಲ. ನೋಡ್ರಿ ಏನಂತಾರ್ರಿ, ವೇದಗಳಿಗೆ ವಿರುದ್ಧವಾಗಿರುವ, ಇವ್ರ ಹ್ಯಾಂಗರ ನ್ಯಾಯಿಕರು ಸಾಂಖ್ಯರು ಮೊದಲುಗೊಂಡು ಎಲ್ಲ ವಿರುದ್ಧದರು. ಇವರು ವಿರುದ್ಧವಾಗಿರುವ ನ್ಯಾಯಮತದ ಸಿದ್ಧಾಂತವನ್ನು ಬಹಳವಾಗಿ ಬರೆಯುವುದರಿಂದ ಜಿಜ್ಞಾಸುಗಳಿಗೆ ಯಾವ ಪ್ರಯೋಜನವೂ ಆಗುವುದಿಲ್ಲ. ಅದು ಬರ್ಕೋತ ಹೋದಗಳಿಂದ ಪ್ರಯೋಜನವಿಲ್ಲ, ಬರೇ ಭೇದ. ಯಾಕಂದ್ರೆ ಮೊದಲೇ ಹೇಳ್ಯಾರ ಅವರು, ಭೇದವೆಂಬುದು ನಿಂತು ವಾದಿಸಲು ಕಾಣಿಸದು. ಅದು ವಾದ ಮಾಡಿದ್ರೆ ಸಿದ್ಧ ಆಗ್ತದೆ, ಸಿದ್ಧ ಆಗುದಿಲ್ಲ. ಸಿದ್ಧ ಆಗ್ಲಾರ ತಗೊಂಡು ಕೂತ್ರೆ ಏನು ಪ್ರಯೋಜನ? ಅದಕ್ಕೆ ಹೇಳ್ತಾರೆ ಅವರು, ಜಿಜ್ಞಾಸುಗಳಿಗೆ ಯಾವ ಪ್ರಯೋಜನವೂ ಆಗುವುದಿಲ್ಲ, ಆದ್ದರಿಂದ ಬರೆದಿರುವುದಿಲ್ಲ. ಇನ್ನು 6ನೇದ್ದು, ನಾನು ಮನುಷ್ಯನಿದ್ದೇನೆ, ನಾನು ಬ್ರಾಹ್ಮಣನಿದ್ದೇನೆ ಎಂದು ಯಾವ ದೇಹದಲ್ಲಿ ಆತ್ಮಭ್ರಾಂತಿ ಉಂಟಾಗುವುದು? ಇದೆಲ್ಲ ನಾನು ಅನ್ನೋದು ಆತ್ಮ. ಮತ್ತೆ ಹಂಗಂದ್ರೆ ಮನುಷ್ಯನಿದ್ದೇನೆ, ನಾನು ಬ್ರಾಹ್ಮಣನಿದ್ದೇನೆ ಎಂದು ಯಾವ ದೇಹದಲ್ಲಿ ಆತ್ಮಭ್ರಾಂತಿ ಉಂಟಾಗುವುದು? ಅದರಿಂದ ರಾಗದ್ವೇಷಾದಿಗಳು ಉಂಟಾಗುತ್ತವೆ. ಆ ರಾಗದ್ವೇಷಾದಿಗಳಿಂದಲೇ ಧರ್ಮಾಧರ್ಮಗಳನ್ನು ಮಾಡುವುದರಲ್ಲಿ ಪ್ರವೃತ್ತಿಯಾಗುತ್ತದೆ. ಆ ಧರ್ಮಾಧರ್ಮಗಳಿಂದ ಶರೀರ ಸಂಬಂಧ ದ್ವಾರ ಸುಖ ದುಃಖಗಳುಂಟಾಗುತ್ತವೆ. ಧರ್ಮ ಇತ್ತಂದ್ರೆ ಸುಖ, ಅಧರ್ಮ ಇತ್ತಂದ್ರೆ ದುಃಖಗಳುಂಟಾಗುತ್ತವೆ. ಈ ರೀತಿಯಿಂದ ನ್ಯಾಯಮತದಲ್ಲಿ ಆತ್ಮನಿಗೆ ಸಂಸಾರ ಉಂಟಾಗಲು ಭ್ರಾಂತಿ ಜ್ಞಾನವು ಕಾರಣವಾಗಿರುತ್ತದೆ. ಇನ್ನು 7ನೇದ್ದು, ಆ ಭ್ರಾಂತಿ ಜ್ಞಾನವು ತತ್ವಜ್ಞಾನದಿಂದ ದೂರವಾಗುತ್ತದೆ. ಆ ಭ್ರಾಂತಿ ಜ್ಞಾನ ಎದರಿಂದ ದೂರ ಆಗ್ತದಪ್ಪ ಅಂತ ಕೇಳಿದ್ರೆ ತತ್ವಜ್ಞಾನದಿಂದ ದೂರವಾಗುತ್ತದೆ. ಇನ್ನು 8ನೇದ್ದು, ದೇಹವೇ ಮೊದಲಾದ ಪದಾರ್ಥಗಳಿಂದ ಆತ್ಮನು ಸಂಪೂರ್ಣವಾಗಿ ಭಿನ್ನನಿರುತ್ತಾನೆ ಎಂದು ನಿಶ್ಚಯ ಮಾಡುವುದಕ್ಕೆ ತತ್ವಜ್ಞಾನವೆಂದು ಹೇಳುತ್ತಾರೆ. ತತ್ವಜ್ಞಾನ ಅಂತ ಎದಕ್ಕಂತಾರಪ್ಪ ಅಂತ ಕೇಳಿದ್ರೆ, ದೇಹವೇ ಮೊದಲಾದ ಪದಾರ್ಥಗಳಿಂದ, ದೇಹ ತಗೊಂಡು ಇನ್ನೆಷ್ಟು ಪದಾರ್ಥ ಹಿಡಿತೀರ ಅವೆಲ್ಲ ಆ ಪದಾರ್ಥಗಳಿಂದ ಆತ್ಮನು ಹ್ಯಾಂಗದನಪ್ಪ ಅಂತ ಕೇಳಿದ್ರೆ ಸಂಪೂರ್ಣವಾಗಿ ಭಿನ್ನನಿರುತ್ತಾನೆ ಎಂದು
ನಿಶ್ಚಯ ಮಾಡುವುದಕ್ಕೆ ತತ್ವಜ್ಞಾನವೆಂದು ಹೇಳುತ್ತಾರೆ. ಟಿಪ್ಪಣಿ ಎಷ್ಟು ಅದ್ರಪ್ಪ? 392. ಹಿಂದಿನ ಟಿಪ್ಪಣಿ ಆಗ್ಯಾವನ್ರಿಪ್ಪ? ನಿನ್ನ ಓದ್ಕೊಂಬಂದೇವಲ್ರಿ. ನೀವು ನಿನ್ನ ಇದ್ದಿತ್ತಿಲ್ಲಲ್ರಿ? ಇಲ್ಲಿ ಏನ್ ಹೇಳ್ತಾರ್ರಿ ಪಂಡಿತ್ ಪೀತಾಂಬರಿಜಿಯವರು? ಇಲ್ಲಿ ಈ ಪ್ರಕಾರ ವಿಶೇಷವಿರುತ್ತದೆ. ಏನಂತಾರ? ನೈಯಾಯಿಕರ ಮತದಲ್ಲಿ ಮನನವೇ ತತ್ವಜ್ಞಾನಕ್ಕೆ ಕಾರಣವಾಗಿರುವುದು ಎಂದು ಹೇಳಿರುತ್ತದೆ. ಆತ್ಮನು ಇತರ ಪದಾರ್ಥಗಳಿಗಿಂತ ಭಿನ್ನನಾಗಿರುತ್ತಾನೆ. ಯಾಕಂದರೆ ಆತ್ಮವಾಗಿರುವುದರಿಂದ ನೋಡ್ರಿ, ಆತ್ಮನು ಇತರ ಪದಾರ್ಥಗಳಿಗಿಂತ ಭಿನ್ನನಾಗಿರುತ್ತಾನೆ. ಯಾಕಪ್ಪ ಅಂತ ಕೇಳಿದ್ರೆ, ಆತ್ಮವಾಗಿರುವುದರಿಂದ ಯಾವುದು ಇತರ ಪದಾರ್ಥಗಳಿಗಿಂತ ಭಿನ್ನವಾಗಿರುವುದಿಲ್ಲವೋ, ಕಿಂತು ಇತರ ಪದಾರ್ಥಗಳ ರೂಪವೇ ಆಗಿರುವುದು, ಅದು ಆತ್ಮವಲ್ಲ. ಹೇಗೆಂದರೆ, ಘಟವಿರುವಂತೆ, ಘಟ ಹಂಗದ ಹಂಗ ಈ ರೀತಿಯಾಗಿ ವ್ಯತಿರೇಕ ಅನುಮಾನದಿಂದ ಆತ್ಮನಲ್ಲಿ ಇತರ ಪದಾರ್ಥಗಳು ಭೇದವಾಗಿರುತ್ತವೆ ಎಂದು ಯಾವ ಅನುಮಿತಿ ಜ್ಞಾನವಾಗುತ್ತದೆಯೋ ಅದು ಮನನವೆಂದು ಹೇಳಲ್ಪಡುತ್ತದೆ. ಮತ್ತು ಇತರ ಪದಾರ್ಥಗಳ ಜ್ಞಾನವಿಲ್ಲದೆ ಆತ್ಮನಲ್ಲಿ ಇತರ ಪದಾರ್ಥಗಳ ಭೇದ ಜ್ಞಾನ ಉಂಟಾಗುವುದು ಸಂಭವಿಸುವುದಿಲ್ಲ. ಯಾಕಂದರೆ ಯಾವುದು ಅನ್ಯದರಲ್ಲಿ ಭೇದವಾಗಿರುತ್ತದೆಯೋ ಅದುವೇ ಭೇದಕ್ಕೆ ಪ್ರತಿಯೋಗಿಯಾಗಿರುತ್ತದೆ. ಏನಂತಾರ್ರಿ? ಯಾವುದು ಅನ್ಯದರಲ್ಲಿ ಭೇದವಾಗಿರುತ್ತದೆಯೋ ಅದುವೇ ಭೇದಕ್ಕೆ ಪ್ರತಿಯೋಗಿಯಾಗಿರುತ್ತವೆ. ಎದ್ರ ಭೇದ ಹೇಳ್ತಿ ಅದಕ್ಕೆ ಅದುವೇ ಪ್ರತಿಯೋಗಿರಿ. ಹೌದ್ರಿ, ಘಟ್ಟ ಅಂದ್ರ ಪಟ್ಟ ಅಲ್ಲ, ಪಟ್ಟ ಅಂದ್ರ ಘಟ ಅಲ್ಲ. ಅಂದ್ರ ಆ ಘಟಕ್ಕ ಪಟಾನೆ ಏನದ ಭೇದದ. ಯಾವಾದ್ರ ಭೇದ ಹೇಳ್ತಿ ಅದಕ್ಕೆ ಅದುವೇ ಪ್ರತಿಯೋಗಿರಿ. ಈ ಘಟ್ಟದ ಭೇದ ಹೇಳಕತ್ತಾರಲ್ರಿ, ಆ ಘಟನೆ ಪ್ರತಿಯೋಗಿ. ಬರಬರಿ. ಆ ಪ್ರತಿಯೋಗಿಯ ಜ್ಞಾನವಿಲ್ಲದೆ ಭೇದ ಜ್ಞಾನ ಉಂಟಾಗುವುದಿಲ್ಲ. ಆದ್ದರಿಂದ ಆತ್ಮನಲ್ಲಿ ಇತರ ಪದಾರ್ಥಗಳ ಭೇದದ ಅನುಮಿತಿ ರೂಪ ಮನನವು ಉಪಯೋಗವಾಗಿರುವಂತೆ ಇತರ ಪದಾರ್ಥಗಳ ನಿರೂಪಣವಾದರೂ ಕೂಡ ತತ್ವಜ್ಞಾನಕ್ಕೆ ಉಪಯೋಗವಾಗಿರುತ್ತದೆ ಎಂದು ನೈಯಾಯಿಕರು ಅಂಗೀಕರಿಸುತ್ತಾರೆ. ಆದರೆ ಅದು ಸಂಭವಿಸುವುದಿಲ್ಲ. ಯಾಕಂದರೆ ಪ್ರಮೇಯಗತ ಸಂದೇಹವನ್ನು ನಿವೃತ್ತಿ ಮಾಡಿ ಶ್ರವಣ ಮಾಡಲ್ಪಟ್ಟ ಅರ್ಥವನ್ನು ನಿಶ್ಚಯ ಮಾಡುವುದಕ್ಕೆ ಅನುಕೂಲವಾದ ಯಾವ ಯುಕ್ತಿಗಳಿರುವವೋ ಅವುಗಳ ಚಿಂತನಕ್ಕೆ ಮನನವೆಂದು ಹೇಳುತ್ತಾರೆ. ಅವಕ್ಕೆ ಮನನವೆಂದು ಹೇಳಿರುತ್ತದೆ. ಮತ್ತು ಭೇದ ಜ್ಞಾನದಿಂದ ಅನರ್ಥವೇ ಉಂಟಾಗುತ್ತದೆ. ಭೇದ ಜ್ಞಾನದಿಂದ ಏನಾಗ್ತದಪ್ಪ ಅಂತ ಕೇಳಿದ್ರೆ ಅನರ್ಥ. ಅನರ್ಥ ಅಂದ್ರೆ
ಅನರ್ಥ ಅಂದ್ರ ಸಕಲ ಪುರುಷಾರ್ಥ ಹೀನ ಅನರ್ಥ. ದುಃಖ. ಅನರ್ಥ ಅಂದ್ರೆ ದುಃಖ ಅನರ್ಥವೇ ಉಂಟಾಗುತ್ತದೆ. ಸರ್ವಂ ಖಲ್ವಿದಂ ಬ್ರಹ್ಮ ಇತ್ಯಾದಿ ಶ್ರುತಿ ವಾಕ್ಯಗಳಿಂದ ಅಭೇದದಲ್ಲಿಯೇ ಸಕಲ ವೇದಗಳ ತಾತ್ಪರ್ಯವಿರುತ್ತದೆ. ಸಕಲ ವೇದಗಳ ತಾತ್ಪರ್ಯ ಎಲ್ಲದಪ್ಪ ಅಂತ ಕೇಳಿದ್ರೆ ಅಭೇದದಲ್ಲಿ ವೇದಗಳ ತಾತ್ಪರ್ಯವಿರುತ್ತದೆ. ಎಲ್ಲಿ? ವೇದದಲ್ಲಿ. ಇಲ್ಲಿ ಹೇಳಿದ್ರು ಸರ್ವಂ ಖಲ್ವಿದಂ ಬ್ರಹ್ಮ ಇತ್ಯಾದಿ ಶ್ರುತಿ ವಾಕ್ಯಗಳಿಂದ ಅಭೇದದಲ್ಲಿಯೇ ಸಕಲ ವೇದಗಳ ತಾತ್ಪರ್ಯವಿರುತ್ತದೆ. ದ್ವಿತೀಯ ದ್ವೈ ಭಯಂ ಭವತಿ ಮೃತ್ಯೋಷು ಮೃತ್ಯುಮಾಪ್ನೋತಿ ಯಹ ನಾನೇವ ಪಶ್ಯತಿ. ಅಂದ್ರೆ ಎರಡಂತ ಯಾವ ನೋಡ್ತಾನ ಅವ ಭಯಗ್ರಸ್ತನಾಗ್ತಾನ್ರಿ. ಅವ ಭಯದಿಂದ ಕೂಡ್ಕೋತಾನವ. ಅದಕ್ಕೆ ಹೇಳ್ಯಾರಿದು ಶ್ರುತಿ ಅದ. ದ್ವಿತೀಯ ದ್ವೈ ಭಯಂ ಭವತಿ ಮೃತ್ಯುಮಾಪ್ನೋತಿ ಯಹ ನಾನೇವ ಪಶ್ಯತಿ. ಇತ್ಯಾದಿ ವಾಕ್ಯಗಳಿಂದ ಭೇದ ಜ್ಞಾನವನ್ನು ನಿಂದಾ ಮಾಡಿರುತ್ತದೆ. ಆ ಭೇದಕ್ಕ ಏನ್ ಮಾಡ್ಯಾರಲ್ಲಿ? ನಿಂದಾ ಮಾಡ್ಯಾರಲ್ಲಿ. ಆದ್ದರಿಂದ ಭೇದ ಜ್ಞಾನಕ್ಕೆ ಸಾಕ್ಷಾತ್ ಆಗಲಿ ಅಥವಾ ತತ್ವಜ್ಞಾನದ ಮೂಲಕವಾಗಿ ಆಗಲಿ ಪರಮಾರ್ಥವನ್ನು ಹುಟ್ಟಿಸುವುದು ಸಂಭವಿಸುವುದಿಲ್ಲ. ಯಾವದಕ್ಕ? ಭೇದ ಜ್ಞಾನಕ್ಕ. ಭೇದ ಜ್ಞಾನಕ್ಕೆ ಸಾಕ್ಷಾತ್ ಆಗಲಿ ಅಥವಾ ತತ್ವಜ್ಞಾನದ ಮೂಲಕವಾಗಿ ಆಗಲಿ ಏನು ಪುರುಷಾರ್ಥವನ್ನು ಹುಟ್ಟಿಸುವುದು ಸಂಭವಿಸುವುದಿಲ್ಲ. ಮತ್ತು ಮನನ ಪದದಿಂದಲ್ಲಾದರೂ ಕೂಡ ಆತ್ಮನಿಂದ ಇತರ ಪದಾರ್ಥಗಳು ಭೇದವಾಗಿ ತೋರುತ್ತವೆ ಎಂದು ಅರ್ಥವಾಗುವುದಿಲ್ಲ. ಮತ್ತೇನೆಂದರೆ ಮನನ ಪದಕ್ಕೆ ಚಿಂತನ ಮಾತ್ರ ಅರ್ಥವಿರುತ್ತದೆ. ಮನನ ಪದಕ್ಕೆ ಚಿಂತನ ಮಾತ್ರ ಅರ್ಥವಿರುತ್ತದೆ. ವಾಕ್ಯಾಂತರಗಳ ಅನುಸಾರದಿಂದ ಅಭೇದ ಚಿಂತನದಲ್ಲಿಯೇ ಮನನ ಶಬ್ದವು ಪರ್ಯವಸಾನವು ಹೊಂದುತ್ತದೆ. ಪರ್ಯವಸಾನ ಅಂದ್ರೆ ಪರಿಸಮಾಪ್ತಿಯು ಅಂತ ಕೊಟ್ಟಾರ ನೋಡ್ರಿ. ಮನನ ಶಬ್ದವು ಪರ್ಯವಸಾನವು ಅಂದ್ರ ಪರಿಸಮಾಪ್ತಿಯು ಹೊಂದುತ್ತದೆ. ಯಾವ ಪ್ರಕಾರದಿಂದಲೂ ಮನನವೆಂಬ ಶಬ್ದದಿಂದ ಆತ್ಮನಿಗೂ ಇತರ ಪದಾರ್ಥಗಳಿಗೂ ಭೇದವಿದೆ ಎಂಬ ಅರ್ಥವೂ ಸಂಭವಿಸುವುದಿಲ್ಲ. ಮನನದಲ್ಲಿ ಹ್ಯಾಂಗಿರ್ತದ್ರಿ? ಅಭೇದದ. ಅಥವಾ ಒಂದೇ ಕಡೆ ಇತರ ಪದಾರ್ಥಗಳ ಜ್ಞಾನದಿಂದಲೇ ಒಂದು ವೇಳೆ ಪದಾರ್ಥದ ಸಾಧನವಾದ ತತ್ವಜ್ಞಾನವು ಒಂದು ವೇಳೆ ಪುರುಷಾರ್ಥ. ಅದೇ ಪುರುಷಾರ್ಥದ ಅಂದ್ರೆ ಮೋಕ್ಷ. ನೋಡ್ರಿ ಏನಂತಾರಿ ಒಂದೇ ಕಡೆ ಇತರ ಪದಾರ್ಥಗಳ ಜ್ಞಾನದಿಂದಲೇ ಒಂದು ವೇಳೆ ಪುರುಷಾರ್ಥದ ಸಾಧನವಾದ ತತ್ವಜ್ಞಾನವು ಪ್ರಾಪ್ತವಾಗುವ ಹಾಗಿದ್ದರೆ ಸಕಲ ಪುರುಷರಿಗೂ ತತ್ವಜ್ಞಾನವು
ಪ್ರಾಪ್ತವಾಗಬೇಕಾಗಿತ್ತು. ಎಲ್ಲರ ಭೇದದಲ್ಲೇ ವರ್ತಿಸ್ತಾರಲ್ಲ, ಹೌದು. ಎಲ್ಲರಿಗೂ ಆಗಬೇಕಾಗಿತ್ತು. ಇನ್ನು ಎರಡನೇದು, ಅಥವಾ ಯಾರಿಗೂ ಪ್ರಾಪ್ತವಾಗಬಾರದಾಗಿತ್ತ ಇಂದ ಅದು ಹೇಗೆಂಬುವುದನ್ನು ತೋರಿಸಿಕೊಡುತ್ತೇವೆ ಅಂತಾರ್ರಿ. ಒಂದೇ ಕಡೆ ಒಂದು ವೇಳೆ ತತ್ವಜ್ಞಾನ ಅಂದ್ರ ಆತ್ಮಜ್ಞಾನ, ತತ್ವಜ್ಞಾನ ಅಂದ್ರೆ ಆತ್ಮಜ್ಞಾನ, ತತ್ವ ಅಂದ್ರೆ ಶುದ್ಧ ಚೇತನವೇ ತತ್ವ. ಹಾ, ಶುದ್ಧ ಚೇತನ ತತ್ವ. ಶುದ್ಧ ಅಂದ್ರಿ ದೋಷ ಸ್ಪರ್ಶವೇ ಶುದ್ಧ. ದೋಷ ಸ್ಪರ್ಶ ಶುದ್ಧ, ಮಾಯಾಮಲ ರೈತಕ್ಕೂ ಶುದ್ಧ. ಇನ್ನ ತತ್ವ ಅಂದ್ರೆ ಏನಪ್ಪಾ ಅಂದ್ರೆ ಅನಾರೋಪಿತ ಸ್ವರೂಪಂ ತತ್ವ. ತತ್ವಜ್ಞಾನ ಅಂದ್ರೆ ಆತ್ಮಜ್ಞಾನ ಅಂತ ಕಂಸದಾಗ ಕೊಟ್ಟಾರ ನೋಡ್ರಿ. ತತ್ವಜ್ಞಾನವು ಇತರ ಪದಾರ್ಥಗಳ ಸಾಮಾನ್ಯ ಜ್ಞಾನವನ್ನು ಅಪೇಕ್ಷೆ ಮಾಡುವ ಹಾಗಿದ್ದರೆ, ಸಾಮಾನ್ಯ ಜ್ಞಾನವು ಸರ್ವ ಪುರುಷರಿಗೂ ಇರುತ್ತದೆ. ಸಾಮಾನ್ಯ ಜ್ಞಾನ ಸರ್ವರಿಗೂ ಅದ. ಆದ್ದರಿಂದ ಇತರ ಪದಾರ್ಥಗಳ ಜ್ಞಾನ ಸಹಿತವಾಗಿ ಇತರ ಪದಾರ್ಥಗಳ ಭೇದ ಜ್ಞಾನದಿಂದ ಸರ್ವರಿಗೂ ತತ್ವಜ್ಞಾನವೂ ಆಗಬೇಕಾಗಿತ್ತು. ಓಂ ನಮ ಶಿವರಪ್ಪ. ಓಂ ನಮ ಶಿವರಿ. ನಮ್ಗೆ ಯಾಕೋ ಜರ ಪ್ರತಿಧ್ವನಿ ಕೇಳಿಸಲ್ಗತ್ತದ್ರಿ ಗುರುಗಳ, ಸರಿ ಕೇಳಿಸ್ ಇನ್ನೊಂದು ಲೆಫ್ಟ್ ಆಗಿ ಬರ್ಲಿನ್ನ ಯಾರ ಕಡೆ ಅದು ಇದು ಯಾರು ಕೊಡ್ರಿ, ಜರ ಪ್ರತಿಧ್ವನಿ ಕೇಳಿಸಲ್ಗತ್ತದ್ರಿ. ಅಪ್ಪವ್ರ ಕಡೆನೇ ಅದ ನನ್ನೊಂದು. ಇಲ್ಲ, ಕಾನ್ಫರೆನ್ಸ್ ಕಾಲ್ದಾಗ ಐತ್ರಿ ಇದು, ಇದ್ರಾಗಿಲ್ಲ. ಈಗ ಸರ್ದ ಏನ್ ಪ್ರತಿಧ್ವನಿ ಕೇಳಿಸಲ್ ಕರೆಕ್ಟ್ ಅದ್ರಿ. ಈಗ ಕೇಳ್ತದ್ರಿ? ಇಲ್ರಿಪ್ಪ, ಬರೋಬರಿ ಅದ್ರಿ. ಓಂ ನಮ ಶಿವಾಯ. ಓಂ ನಮ ಶಿವಾಯ. ಈಗ ಸರಿ ಅದೇನ್ರಿ? ಈಗ ಮೂರಪ್ಪ ಈಗ ಸರಿ ಕೇಳಿಸ್ ನಡೀಲ್ ನೋಡ್ರಿ. ವಿಷಯ ನಡೆದ್ರಿ ಏನಂತಾರ್ರಿ, ಒಂದು ವೇಳೆ ತತ್ವಜ್ಞಾನ ಅಂದ್ರೆ ಆತ್ಮಜ್ಞಾನವು ಇತರ ಪದಾರ್ಥಗಳ ಸಾಮಾನ್ಯ ಜ್ಞಾನವನ್ನು ಅಪೇಕ್ಷೆ ಮಾಡುವ ಹಾಗಿದ್ದರೆ, ಸಾಮಾನ್ಯ ಜ್ಞಾನವು ಸರ್ವ ಪುರುಷರಿಗೂ ಇರುತ್ತದೆ. ಸರ್ವರಿಗೂ ಸಾಮಾನ್ಯ ನಾ ಇದ್ದೇನೆ ಅನ್ನೋದು ಎಲ್ಲರಿಗೂ ಗೊತ್ತದ. ಏನಿದ್ದೀನಿ ಅನ್ನೋದು ಮಾತ್ರ ಗೊತ್ತಿಲ್ಲ. ಆದ್ದರಿಂದ ಇತರ ಪದಾರ್ಥಗಳ ಜ್ಞಾನ ಸಹಿತವಾಗಿ ಇತರ ಪದಾರ್ಥಗಳ ಭೇದ ಜ್ಞಾನದಿಂದ ಸರ್ವರಿಗೂ ತತ್ವಜ್ಞಾನವೂ ಆಗಬೇಕಾಗಿತ್ತ ಇಂದ. ಅಪ್ಪವ್ರ, ಹ್ಞೂನ್ರಿ. ನಾನು ಇದ್ದೇನೆ ಅನ್ನೋದು ಎಲ್ಲರಿಗೂ ಗೊತ್ತದ, ಏನ್ ಇದ್ದೇನೆ ಅನ್ನೋದು ಗೊತ್ತಿಲ್ಲ ಅಂದ್ರೆ ಹೆಂಗ್ರಿ? ವಿಶೇಷ ಜ್ಞಾನ ಅದೇನ್ರಿ? ಅಲ್ಲ, ಸಾಮಾನ್ಯ ಜ್ಞಾನನ ದೇಹ ಇದ್ದೀನಿ ಅನ್ನೋದು ಅದ ಅಲ್ಲ. ಮತ್ತ ಅದರಿಂದ ಏನ್ರಿ ಮೋಕ್ಷ ಆಗ್ತದ? ಆಗಲ್ಲ, ಅದೇ ತಿಳ್ಕೊಂಡ ನಮ್ಮ ಹಂಗ. ಅದು ಸಾಮಾನ್ಯ ಜ್ಞಾನ. ಅವ್ರ ಒಂದು ವೇಳೆ ಹಂಗ ಎಲ್ಲರಿಗೂ ಅದದು. ಸಾಮಾನ್ಯ ಜ್ಞಾನ ನಾಯಿಗೂ ಅದರಿ, ಬೆಕ್ಕಿಗೂ ಅದ.
ಆ, ಅವಕ್ಕ ನಾಯಿ ಇದ್ದೀನಿ ಅನ್ನೋದು ಗೊತ್ತದ್ರಿ. ಮತ್ತ ಅವ್ರು ಈಗ ಮನ್ಯಾಗ ಬರ್ತದ್ರಿ ಅದು ಅಲ್ಲಿ ಆದ್ರ ಹೊಡಿತಾರ ಅನ್ನೋದು ಗೊತ್ತದಲ್ಲ ಅದಕ್ಕ. ಹೊಡಿತಾರ ಅನ್ನೋದು ಕಾಳಗನು ಗೊತ್ತದ ಹೋತನಲ್ಲ. ಹ್ಮ್ ತನ್ನ ಸ್ವರೂಪ ಆತ್ಮಜ್ಞಾನದೇನ್ರಿ. ಹಾ, ಸಾಮಾನ್ಯ ಜ್ಞಾನ ಅದ, ಪರಂತು ವಿಶೇಷ ಜ್ಞಾನ ಇಲ್ಲ ಅಷ್ಟೇ. ಹಾ, ಇಲ್ಲಿ ತತ್ವಜ್ಞಾನ ಹೇಳಗತ್ತಾರೆ. ತತ್ವಜ್ಞಾನದೇನ್ರಿ ಸಾಮಾನ್ಯರಿಗೆಲ್ಲ. ಇಲ್ಲಿ 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 ಹಾ, ದೇಹ ಅನ್ನೋ ಜ್ಞಾನ ಅದ ಎಲ್ಲರಿಗೆ. ಹಾ ಹಾ ಅದು ಅದ. ಹ್ಮ್ ಹ್ಮ್ ನಾಯಿಗಾದ್ರೆ ನನಗ್ ಹೋದ್ರ ಹೊಡಿತಾರ ಹೋಗ್ಬಾರ್ದಲ್ಲಿ ಅಂತೇಳಿ ಆ ಜ್ಞಾನ ಅದ. ಹ್ಮ್ ಹ್ಮ್ ಒಂದು ವೇಳೆ ತತ್ವಜ್ಞಾನ ಅಂದ್ರೆ ಆತ್ಮಜ್ಞಾನವು ಇತರ ಪದಾರ್ಥಗಳ ಸಾಮಾನ್ಯ ಜ್ಞಾನವನ್ನು ಅಪೇಕ್ಷೆ ಮಾಡುವ ಹಾಗಿದ್ದರೆ ಸಾಮಾನ್ಯ ಜ್ಞಾನವು ಸರ್ವ ಪುರುಷರಿಗೂ ಇರುತ್ತದೆ. ಹ್ಮ್ ಆದ್ದರಿಂದ ಇತರ ಪದಾರ್ಥಗಳ ಜ್ಞಾನ ಸಹಿತವಾಗಿ ಇತರ ಪದಾರ್ಥಗಳ ಭೇದ ಜ್ಞಾನದಿಂದ ಸರ್ವರಿಗೂ ತತ್ವಜ್ಞಾನವಾಗಬೇಕಾಗಿತ್ತು. ಹ್ಮ್ ಮತ್ತು ಸರ್ವ ಪದಾರ್ಥಗಳಿಗೆ ಅಸಾಧಾರಣ ಧರ್ಮ, ಹ್ಮ್ ಒಂದು ಧರ್ಮೆಯಲ್ಲಿ ತನ್ನದೇ ಆದ ಧರ್ಮ ಸ್ವರೂಪವನ್ನು ಹೊಂದಿರುವ ಯಾವ ವಿಶೇಷ ರೂಪ ಅಂದ್ರೆ ಇರುತ್ತದೆ, ಆ ವಿಶೇಷ ರೂಪದಿಂದಿರುವ ಇತರ ಪದಾರ್ಥಗಳ ಜ್ಞಾನವು ಈಶ್ವರನ ಹೊರತಾಗಿ ಹ್ಮ್ ಅಸಾಧಾರಣ ಧರ್ಮದಿಂದ ವಿಶೇಷ ರೂಪದಿಂದ ಅಂದ್ರ ಇಲ್ಲಿ ನೋಡ್ರಿ, ಅಸಾಧಾರಣ ಧರ್ಮದಿಂದ ಸಕಲ ಇತರ ಪದಾರ್ಥಗಳ ಜ್ಞಾನವು ಯಾರಿಗೂ ಆಗುವುದಿಲ್ಲ. ಹ್ಮ್ ಆದ್ದರಿಂದ ಸರ್ವ ಇತರ ಪದಾರ್ಥಗಳ ಜ್ಞಾನವಾಗುವುದರಿಂದ ಆತ್ಮನಿಗೂ ಹಾಗೂ ಇತರ ಪದಾರ್ಥಗಳಿಗೂ ಯಾವ ಭೇದವಿರುವುದು, ಹ್ಮ್ ಆ ಭೇದ ಜ್ಞಾನವು ಆಗುವುದೇ ಇಲ್ಲ. ಹ್ಮ್ ಆದ್ದರಿಂದ ಸಕಲ ಅನಾತ್ಮ ಪದಾರ್ಥಗಳಕ್ಕಿಂತಲೂ ಭಿನ್ನವಾಗಿರುವ ಯಾವ ಆತ್ಮನ ಜ್ಞಾನ ರೂಪ ಹ್ಮ್ ತತ್ವಜ್ಞಾನವು ಯಾರಿಗೂ ಆಗುವುದಿಲ್ಲ. ಹ್ಮ್ ಆದ್ದರಿಂದ ನೈಯಾಯಿಕರ ಮತದಲ್ಲಿ ಆತ್ಮನು ಅನ್ಯ ಆತ್ಮನೊಡನೆ ಹ್ಮ್ ಹಾಗೂ ಅನಾತ್ಮದೊಡನೆ ಭಿನ್ನನಾಗಿರುತ್ತಾನೆಂದು ಯಾವ ಭೇದ ಜ್ಞಾನವನ್ನು ಒಪ್ಪಿರುವರು ಹ್ಮ್ ಅದು ಸಂಭವಿಸುವುದಿಲ್ಲ, ಭೇದ ಸಂಭವಿಸುವುದಿಲ್ಲ. ಹ್ಮ್ ಅದರಿಂದ ದೇಹಾದಿಗಳಲ್ಲಿ ಆತ್ಮಭ್ರಾಂತಿಯು ಅಭಾವವು, ಅದರಿಂದ ರಾಗದ್ವೇಷಗಳ ಅಭಾವವು, ಅದರಿಂದ ಶರೀರ ಸಂಬಂಧ ರೂಪವಾದ ಜನ್ಮದ ಅಭಾವವು. ಹ್ಮ್ ಏನ್ ಹೇಳಕತ್ತಾರ ಇಲ್ಲಿ? ಕಾರಣ ಕಡೆ ಹೋಗ್ಲಕತ್ತಾರ್ರಿ, ಕಾರಣ ಕಡೆ. ಹ್ಮ್ ಇಲ್ಲಿ ನೋಡ್ರಿ, ಆದ್ದರಿಂದ ನೈಯಾಯಿಕರ ಮತದಲ್ಲಿ ಆತ್ಮನು ಅನ್ಯ ಮತದೊಡನೆ ಹಾಗೂ ಅನಾತ್ಮದೊಡನೆ ಭಿನ್ನವಾಗಿರುತ್ತಾನೆಂದು ಯಾವ ಭೇದ ಜ್ಞಾನವನ್ನು ಒಪ್ಪಿರುವರೋ ಅದು ಸಂಭವಿಸುವುದಿಲ್ಲ. ಅದರಿಂದ ದೇಹಾದಿಗಳಲ್ಲಿ ಆತ್ಮಭ್ರಾಂತಿಯು ಅಭಾವವು, ಅದರಿಂದ ರಾಗದ್ವೇಷಾದಿಗಳ ಅಭಾವವು, ಅದರಿಂದ ಶರೀರ ಸಂಬಂಧ ರೂಪವಾದ ಜನ್ಮದ ಅಭಾವವು ಆಗುತ್ತದೆ. ಆಗುವುದೇ ಇಲ್ಲ. ಅದರಿಂದ ಆಗುವುದೇ ಆಗುವುದೇ ಇಲ್ಲ, ಅವ್ರದ್ದು ಆಗುವುದಿಲ್ಲ. ಅವರು
ಜನ್ಮದ ಅಭಾವ ಆಗುವುದೇ ಇಲ್ಲ. ಅದರಿಂದ ಭೇದ ಜ್ಞಾನದಿಂದ. ಹ್ಮ್ ಆದ್ದರಿಂದ ನೈಯಾಯಿಕರ ಮತದ ಅನುಸಾರಿಗಳಾದವರಿಗೆ ಯಾರು ಭೇದ ಹೇಳ್ತಾರೆ ಅವರು ಹ್ಮ್ 21 ಪ್ರಕಾರದ ದುಃಖದ ನಾಶರೂಪ ಮೋಕ್ಷವಾಗುವುದಿಲ್ಲ. ಹ್ಮ್ ಮತ್ತೇನೆಂದರೆ ಮಹಾ ವಾಕ್ಯ ರೂಪವಾದ ಶ್ರುತಿ ಅರ್ಥವನ್ನು ಗೋಚರಿಸುವಂಥ ಹ್ಮ್ ಅಭೇದ ಜ್ಞಾನವೇ ಕಾರಣ ಸಹಿತ ಅನರ್ಥದ ನಿವೃತ್ತಿ ಪೂರ್ವಕ. ಹೌದು. ಕಾರಣ ಸಹಿತ ಅನರ್ಥದ ನಿವೃತ್ತಿ. ಹ್ಮ್ ಅನರ್ಥಕ್ಕೆ ಕಾರಣ ಏನು? ಅಜ್ಞಾನ, ಅದುವೇ ಕಾರಣ. ಹ್ಮ್ ಕಾರಣ ಸಹಿತ ಅನರ್ಥ ಹ್ಮ್ ನಿವೃತ್ತಿ ಪೂರ್ವಕ ಪರಮಾನಂದದ ಪ್ರಾಪ್ತಿ ರೂಪ ಮೋಕ್ಷಕ್ಕೆ ಕಾರಣವಾಗಿರುತ್ತದೆ. ಅಭೇದ ಜ್ಞಾನ. ಅಭೇದ ಜ್ಞಾನ. ಹ್ಮ್ ಅಭೇದ ಜ್ಞಾನವೇ ಕಾರಣ ಸಹಿತ ಅನರ್ಥದ ನಿವೃತ್ತಿ ಪೂರ್ವಕ ಪರಮಾನಂದದ ಪ್ರಾಪ್ತಿ ರೂಪ ಮೋಕ್ಷಕ್ಕೆ ಕಾರಣವಾಗಿದೆ. ಅದು ಅಭೇದ. ಹೌದು. ಭೇದದಿಂದ ಮತ್ತಿಟ್ಟು ಅನರ್ಥವೇ ಗೋಚರ ಆಗಿತ್ತದ್ರಿ. ಹೌದ್ರಿ. ಆದ್ರೆ ಅಭೇದ ಜ್ಞಾನದಿಂದಲೇ ಏನಾಗ್ತದಪ್ಪ, ಪರಮ ಪುರುಷಾರ್ಥ ಪ್ರಾಪ್ತಿ ಆಗ್ತದ. ಆತ್ಮನು ಸಂಪೂರ್ಣವಾಗಿ ಭಿನ್ನನಿರುತ್ತಾನೆ ಎಂದು ನಿಶ್ಚಯ ಮಾಡುವುದಕ್ಕೆ ತತ್ವಜ್ಞಾನವೆಂದು ಹೇಳುತ್ತಾರೆ. ಇನ್ನು ಒಂದೇ ಕಡ ಆ ಆತ್ಮಜ್ಞಾನದಿಂದ ನಾನು ಬ್ರಾಹ್ಮಣನಿದ್ದೇನೆ, ಮ್ಯಾಲ್ ಟೀಕಾದಾಗ ನೋಡ್ರಿ, ಮನುಷ್ಯನಿದ್ದೇನೆ ಎಂಬ ಭ್ರಾಂತಿಯು ದೂರವಾಗುತ್ತದೆ. ಭ್ರಾಂತಿಯು ನಾಶವಾಗುವುದರಿಂದ ರಾಗದ್ವೇಷಗಳ ಅಭಾವವಾಗುತ್ತವೆ. ಇನ್ನು ಮೂರನೇದು, ರಾಗದ್ವೇಷಗಳ ಅಭಾವದಿಂದ ಧರ್ಮಾಧರ್ಮಗಳಲ್ಲಿ ಉಂಟಾಗುವ ಪ್ರವೃತ್ತಿಯು ಅಭಾವವಾಗುತ್ತದೆ. ಇನ್ನು ನಾಲ್ಕನೇದ್ದು, ಧರ್ಮಾಧರ್ಮಗಳಲ್ಲಿ ಪ್ರವೃತ್ತಿಯ ಅಭಾವವಾಗುವುದರಿಂದ ಶರೀರಕ್ಕೆ ಸಂಬಂಧ ರೂಪವಾದ ಜನ್ಮವು ಅಭಾವವಾಗುತ್ತದೆ. ಮತ್ತು ಪ್ರಾರಬ್ಧವು ಭೋಗದಿಂದ ನಾಶವಾಗುತ್ತದೆ. ಇನ್ನು ಐದನೇದ್ದು, ಶರೀರ ಸಂಬಂಧವೇ ನಾಶವಾಗುವುದರಿಂದ 21 ದುಃಖಗಳು ನಾಶವಾಗುತ್ತವೆ. 9ನೇದ್ದು, ಆ ದುಃಖಗಳ ನಾಶ ರೂಪವೇ ನ್ಯಾಯಮತದಲ್ಲಿ ಮೋಕ್ಷವಾಗಿರುತ್ತದೆ. ಶರೀರ ಒಂದು ಹಾಗೂ ಶ್ರೋತ್ರ, ತ್ವಕ್, ನೇತ್ರ, ರಸನ, ಘ್ರಾಣ ಹಾಗೂ ಮನ ಇವು 6 ಇಂದ್ರಿಯಗಳು. ಆ 21 ದುಃಖ ಯಾವನೋ ಹೇಳ್ತಾರ್ರಿ. 21 ದುಃಖದ ಅಭಾವಕ ಮೋಕ್ಷ ಅಂತ ನೈಯಾಯಿಕರು ಒಡಂಬಟ್ಟಾರಲ್ರಿ. ಅವು ಯಾವ ಅನ್ನೋದು ಹೇಳ್ತಾರ? ಶ್ರೋತ್ರ, ತ್ವಕ್, ನೇತ್ರ, ರಸನ, ಘ್ರಾಣ ಹಾಗೂ ಮನ ಇವು 6 ಇಂದ್ರಿಯಗಳು ಹಾಗೂ ಈ 6 ಇಂದ್ರಿಯಗಳ ವಿಷಯಗಳು. 6 ಇಂದ್ರಿಯಗಳ ವಿಷಯ ತಗೋಬೇಕು. ಮತ್ತು 6 ಇಂದ್ರಿಯಗಳ ಜ್ಞಾನಗಳು ಹಾಗೂ ಸುಖ ದುಃಖಗಳು. ಸುಖ, ಈ ಲೌಕಿಕ ಸುಖಕ್ಕೂ ದುಃಖ ಅಂತ ತಿಳಿದಾರ್ರಿ ಅವರು. ಹಾಗೂ ಸುಖ ದುಃಖಗಳು ಇವು 21 ದುಃಖಗಳಿರುತ್ತವೆ. ಶರೀರಗಳಾದರೂ ಕೂಡ ದುಃಖವನ್ನು ಹುಟ್ಟಿಸುತ್ತವೆ. ಆದ್ದರಿಂದ ದುಃಖವೆಂದು ಹೇಳಿರುತ್ತದೆ. ಶರೀರದಿಂದ ದುಃಖ ಅದಾವಿಲ್ರಿ, ರೋಗ ಬತ್ತು ಏನಾಯ್ತದ, ಅತಿ ದುಃಖ ಶರೀರ, ದುಃಖಮಯದ ಶರೀರ. ಮತ್ತು ಸ್ವರ್ಗಾದಿಗಳ ಸುಖವಾದರೂ ಕೂಡ ನಾಶವಾಗುತ್ತದೆ.
ಹ್ಮ್ ಎಂಬ ಭಯದಿಂದ ದುಃಖಕ್ಕೆ ಕಾರಣವಾಗಿರುತ್ತದೆ. ಹ್ಮ್ ಆದ್ದರಿಂದ ದುಃಖವೆಂದು ಹೇಳಿರುತ್ತದೆ. ಹ್ಮ್ ಇಲ್ಲಿ ಯದ್ಯಪಿ ಬರ್ತಾನ್ರಿ, ಏನಂತಾನ್ರಿ, ನ್ಯಾಯಮತದಲ್ಲಿ ಶ್ರೋತ್ರ ಹಾಗೂ ಮನ ನಿತ್ಯವಿರುತ್ತವೆ, ಹ್ಮ್ ಅವುಗಳ ನಾಶವು ಸಂಭವಿಸುವುದಿಲ್ಲವಲ್ಲ. ನಿತ್ಯ ಅಂತ ಹೇಳ್ಯಾರ, ಅವಕುರ್ದು ಹೆಂಗ್ ನಾಶ ಆಗ್ತದ್ರಿ ಅಂತ ನಾವು ಹ್ಮ್ ನೈಯಾಯಿಕರು ಏನಂದಾರ್ರಿ, ಶ್ರೋತ್ರ ಹ್ಮ್ ಹಾಗೂ ಮನ ಹ್ಮ್ ಇವು ನಿತ್ಯ ಅಂತ ಹೇಳ್ಯಾರ್ರಿ ಅವ್ರು. ಹ್ಮ್ ಹ್ಮ್ ಅದಕ್ಕ ತಥಾಪಿಕಾರು ಓರಿ ಯಾನಂದ್ರೇನ್ರಿ, ಇಲ್ಲಿ ಒಂದು ಟಿಪ್ಪಣಿ ಐತಿ. ಹಾ ಟಿಪ್ಪಣಿ ನೋಡ್ರಿ ಏನಂತಾರ್ರಿ, 393 ನ್ಯಾಯಮತದಲ್ಲಿ ಶ್ರೋತ್ರಕ್ಕೆ ಆಕಾಶ ರೂಪವೆಂದು ಒಪ್ಪಿ ನಿತ್ಯವೆಂದು ಅಂಗೀಕರಿಸಿರುತ್ತಾರೆ. ಹ್ಮ್ ಆದರೆ ಅದು ಸಂಭವಿಸುವುದಿಲ್ಲ. ಹ್ಮ್ ಆಕಾಶ ನಿತ್ಯ ಇಲ್ಲ. ಹ್ಮ್ ಯಾಕಂದ್ರ ಒಂದನೇದ್ದು, ನೇತ್ರಾದಿಗಳಂತೆ ಆಕಾಶದಿಂದ ಶ್ರೋತ್ರವು ಕೂಡ ಉತ್ಪತ್ತಿಯಾಗಿರುತ್ತದೆ. ಏನಂದ್ರೆ ನೇತ್ರಾದಿಗಳಂತೆ ಹ್ಮ್ ಆಕಾಶದಿಂದ ಶ್ರೋತ್ರವು ಕೂಡ ಉತ್ಪತ್ತಿಯಾಗಿರುತ್ತದೆ. ಉತ್ಪತ್ತಿಯಾಗಿರುತ್ತದೆಂದು ಶ್ರುತಿಯಲ್ಲಿ ಹೇಳಿರುತ್ತದೆ. ಶ್ರುತಿ ಹೇಳದಿದು ಮಾತು ಸುಮ್ಮನೆ ನಮ್ಮ ನಿಮ್ಮ ಮಾತಲ್ಲ, ಶ್ರುತಿ ಹೇಳದಿದು ಉತ್ಪತ್ತಿ ಆಗ್ಯದಂತ. ಹೌದು. ಯಾವುದು ಉತ್ಪತ್ತಿ ಉಳ್ಳ ವಸ್ತು ಆಗಿರುವುದು ಅದರ ನಿತ್ಯತ್ವವು ಸಂಭವಿಸುವುದಿಲ್ಲ. ಅದು ಹುಟ್ಟ್ಯದಂದ್ರೆ ಅದು ಸಾಯಲೇಬೇಕು. ಜಾತಸ್ಯ ದ್ರೋಹಂ ಮರಣಂ. ಮತ್ತು ಶ್ರೋತ್ರಕ್ಕೆ ಆಕಾಶ ರೂಪವೆಂದು ಹೇಳುವುದು ಕೂಡ ಸಂಭವಿಸುವುದಿಲ್ಲ. ನೋಡ್ರಿ, ಅನ್ನೋದು ಶ್ರೋತ್ರಕ್ಕೆ ಆಕಾಶ ರೂಪ ಅಂತ ಹೇಳ್ಯಾರ್ರಿ ಅವರು. ಹೌದ್ರಿ. ಯಾಕಂದರೆ ನ್ಯಾಯಮತದಲ್ಲಿ ಕರ್ಣಗೋಲಕ ವೃತ್ತಿ ಆಕಾಶವು ಯಾವುದಿರುವುದು ಅದಕ್ಕೆ ಅವರು ಶ್ರೋತ್ರವೆಂದು ಹೇಳುತ್ತಾರೆ. ಆದರೆ ಅದು ಅಯುಕ್ತವಾಗಿರುತ್ತದೆ. ಯಾಕಂದರೆ ಕರ್ಣಗೋಲಕ ವೃತ್ತಿಯು ಆಕಾಶವಿರುವುದರಿಂದ ಶ್ರವಣ ಕ್ರಿಯೆಯು ಎಂದು ಮಂದತ್ವವಾಗುವುದಾಗಲಿ, ಏನ್ರಿ, ಶ್ರವಣ ಕ್ರಿಯೆಯು ಎಂದು ಮಂದತ್ವವಾಗುವುದಾಗಲಿ ಅಥವಾ ಅಭಾವವಾಗುವುದಲ್ಲಿ ಆಗಬಾರದಿತ್ತು. ಯಾಕೆ ನಿತ್ಯ ಅಂತ ಹೇಳಿದ್ರೆ ಅದು ಅಭಾವ ಆಗಬಾರ್ದಾಗಿತ್ತು. ಹಾ, ಅಭಾವವಾಗುವುದಾಗಲಿ ಆಗಬಾರದಾಗಿತ್ತು. ಆದ್ದರಿಂದ ಪಂಚೀಕೃತ ಭೂತ ರೂಪವಾದ ಯಾವ ಕರ್ಣಗೋಲಕ ವೃತ್ತಿ ಆಕಾಶವಿರುವುದೋ ಅದಕ್ಕಿಂತಲೂ ಭಿನ್ನವಾಗಿಯೂ ಅಪಂಚೀಕೃತ ಭೂತ ರೂಪವಾದ ಆಕಾಶದ ಕಾರ್ಯವಾಗಿಯೂ ಇರುವ ಶ್ರೋತ್ರೇಂದ್ರಿಯವು ಉತ್ಪತ್ತಿ ನಾಶವುಳ್ಳದ್ದಾಗಿರೋಣದರಿಂದ ಅದು ಹೆಂಗಂದ್ರೆ ಅನಿತ್ಯವಿರುತ್ತದೆ. ಅದು ಆಕಾಶನೇ ನಿತ್ತಿಲ್ಲ, ಅದರಿಂದ ಹುಟ್ಟುದ್ದದು ಶ್ರೋತ್ರ. ಆಕಾಶನೇ ನಿತ್ತಿಲ್ಲ ಅಂದ್ರೆ ಅದರಿಂದ ಹುಟ್ಟುದ್ದು ಅಂದರೆ ನಿತ್ಯ ಆಗ್ತದೇನ್ರಿ? ಹೌದಲ್ರಿ, ಅದೇ ನಿತ್ಯದಂದ್ರೆ ಇಲ್ಲೇ ನಿತ್ಯ ಆಗ್ತದ. ಅದಕ್ಕಿಲ್ಲಿ ಏನಂತಾರ್ರಿ, 3ನೇ ಆಕಡದಾಗ ದುರ್ಜಂತು
ತೋಷ ನ್ಯಾಯದಿಂದ ಶ್ರೋತ್ರಕ್ಕೆ ಆಕಾಶ ರೂಪವೆಂದು ಒಪ್ಪಿದಾಗ್ಯಾದರೂ ಕೂಡ ಅದರ ನಿತ್ಯತ್ವವು ಸಂಭವಿಸುವುದಿಲ್ಲ. ಅದರ ನಿತ್ಯತ್ವ ಎದರದು? ಶ್ರೋತ್ರದ ನಿತ್ಯತ್ವ ಸಂಭವಿಸುವುದಿಲ್ಲದು. ಏನು ಅಂತ ದುರ್ಜನ ತೋಷಣೆಯದಿಂದ ದುರ್ಜನ ದೋಷ ಅನ್ನಬೇಕ ತೋಷ ಅನ್ನಬೇಕಿದು ದುರ್ಜನ ದೋಷ ನ್ಯಾಯ. ದೋಷ ಶ್ರೋತ್ರಕ್ಕೆ ಆಕಾಶ ರೂಪವೆಂದು ಒಪ್ಪಿದಾಗ್ಯಾದರೂ ಕೂಡ ಅದರ ನಿತ್ಯತ್ವವು ಸಂಭವಿಸುವುದಿಲ್ಲ. ಅದು ಏನೋ ಹೇಳಿದ್ರಿ ಪೂರ ದುರ್ಜನ ದೋಷ ತುಷ್ಯತೋ ದುರ್ಜನ ನ್ಯಾಯ. ಏನ್ರಿ? ದೃಶ್ಯತೋ ದುರ್ಜನ ನ್ಯಾಯ ಅಂದ್ರೆ ಅದು ಮುಂದೆ ಕೊಡ್ತಾರ ಏನ್ ಮಾಡ್ತಾರೋ. ಅಂದ್ರ ತುಷ್ಯತೋ ದುರ್ಜನ ನ್ಯಾಯ ಅಂದ್ರ ಹಿಂದದು ಆಗಿ ಹೋಗ್ಯದ ನೋಡ್ರಿ. ಯಾರಿಗೆ? ಭೀಮ ಮತ್ತು ಜರಾಸಂಧ. ಅವ್ರಿಬ್ರು ಭಯಂಕರ ಬಲಾಢ್ಯರಿದ್ರಿ. ಬಲಾಢ್ಯರಿದ್ರು. ಅವಾಗ ಭೀಮಂದ ಅವದೊಂದು ಜರಾಸಂದಿದ್ದು ಏನ್ ಕೀಚಕಿದ್ದು ಹಿಂಗೇನು ಅದರದು. ಅವ್ರಿಗಿಬ್ಬರಿಗೆ ಎಲ್ರಿ ವಿರಾಟ ರಾಜನ ಮನ್ಯಾಗ ಅವರು ಎಲ್ಲ ಕೆಲ್ಸಿಗಿದ್ರಿ. ಅವರು ಗೊತ್ತದೇನ್ರಿ ನಿಮಗೆ ಅನ್ನೋದು ಇತಿಹಾಸ? ಅದೇ ದಿನ ಒಬ್ಬೊಬ್ರು ಪಾಳ್ಯದ ಪ್ರಕಾರ ಊರನ್ ಜನರಿಗೆ ಊರನ್ ಜನರು ಆಹಾರನು ಕೊಡ್ಬೇಕು, ಅವರೇ ಆಹಾರನು ಆಗ್ಬೇಕು ಮನಿಗೊಬ್ರು. ಅದು ಎಲ್ಲಾರ ಪಾಳೆ ಮುಗಿದು ಇವ್ರು ಯಾವ ಮನ್ಯಾಗ ಇದ್ರಲ್ಲ ಆ ಊರಾಗ ಒಬ್ಬ ಬಡವ ಮುದುಕಿರ್ತದ, ಒಬ್ಬನೇ ಮಗ ಇರ್ತಾನ. ಹೌದೌದೌದು. ಅವ್ರ ಪಾಳೆ ಬರ್ತದ. ಅದಕ್ಕೆ ಆ ಮುದುಕಿ ಬಹಳಷ್ಟು ದುಃಖ ಪಡ್ತಿರ್ತದ. ಅವಾಗ ಆ ಇದು ಕುಂತಿದೇವೇನಂತಳ, ನೀ ಏನು ಚಿಂತೆ ಮಾಡ್ಬೇಡ, ನನ್ ಮಗನಿಗೆ ಕಳಿಸ್ತೀನಿ ತೋ ಅಂತಳ. ರೈಟ್, ಬರೋಬರಿ ಬತ್ ನೋಡು. ಇಲ್ಲ ಅದು ಇಲ್ರಿ, ವಿರಾಟ ರಾಜನ ಮನ್ಯಾಗಿದ್ದ ಕಥೆ ಅಲ್ರಿ ಅದು. ಅಲ್ಲೇನ್ರಿ ಅದು? ಅದು ಅಲ್ಲ, ಕೀಚಕನ ವಧೆ ಆಗಿದ್ದು ಇಲ್ಲಿ ವಿರಾಟ ರಾಜನ ಮನ್ಯಾಗ. ಅದು ಹೇಳ್ರಿ ಅಪ್ಪ, ಅವ್ರ ಗೊತ್ತಿತ್ತಂದ್ರೆ ಹೇಳ್ರಿ. ಕೀಚಕ ದ್ರೌಪದಿಗೆ ತ್ರಾಸ್ ಕೊಡ್ತಿರ್ತಾನ ನೋಡ್ರಿ ಅವನು. ಹೌದು. ಅವಾಗ ಕೀಚಕನ ವಧೆ ಮಾಡ್ತಾನೆ ಭೀಮ. ಅದೇ ಬಂಡಿ ತುಂಬಾ ದ್ರೌಪದಿ ವೇಷ ಹಾಕೊಂಡ, ಸ್ತ್ರೀ ವೇಷ ಹಾಕೊಂಡ ಹೋಗ್ತಾನಿವ. ಭೀಮ ಸ್ತ್ರೀ ವೇಷ ಹಾಕೊಂಡ್, ಅದಕ್ಕೆ ದುರ್ಜನ ನ್ಯಾಯ ಏನ ಅಂದ್ರಿಲ್ಲ ಅದಕ್ಕೆ. ಅದೇ ವೇಷ ಹಾಕೊಂಡ ಹೋಗ್ತಾನ. ದ್ರೌಪದಿ ವೇಷ ಧರಿಸಿಕೊಂಡು ಆ ದ್ರೌಪದಿನ ಬದಲಾಗಿ ಇವ ಹೋಗ್ತಾನ ಭೀಮನಿಗೆ. ಡ್ರೆಸ್ ಹಾಕೊಂಡು, ಡ್ರೆಸ್ ಹಾಕೊಂಡು, ಹೆಣ್ಣಿನ ಡ್ರೆಸ್ ಹಾಕೊಂಡು ದ್ರೌಪದಿನ ಅಂತ ತಿಳ್ಕೊಂಡು ಅವ ತೆಕ್ಕಿ ಬಡಿಯಾಕ ಬರ್ತಾನ. ಅವಾಗ ಎತ್ತಿ ಒಗಿತಾನ, ಅವನು ಹೊಡ ಬಿಡ್ತಾನ. ರೈಟ್, ಬರೋಬರ್ ಆಯ್ತು ನೋಡಿ. ತುಷ್ಯತೋ ದುರ್ಜನ ನ್ಯಾಯ. ಏನು ಕಣ್ಣಿಗೆ ಕಾಣಿಸ್ತದ ಅದೇ ದೃಶ್ಯದ, ಅದೇ ಏನದ ದುರ್ಜನ ನ್ಯಾಯ. ಇವ ಪುರುಷ ಅದಾನ. ಹೌದ್ರಿ. ಅವ ಸೀರೆ ಉಟ್ಕೊಂಡನ, ಹೆಣ್ಮಗಳಂಗ ಕಾಣಿಸ್ಲಕತ್ತೇನ. ಅವ ಏನ್ ಸಾಮಾನ್ಯ ಇದ್ದಿತ್ತಿಲ್ರಿ. ಅವ ಸಾಮಾನ್ಯ ಇರ್ತಾನ. ಅವನು ಅಸಾಮಾನ್ಯನೇ ಇದ್ದ ಕೀಚಕ. ಅದಕ್ಕ ಕೀಚಕ ಹೊಡೆದಾನಂದ್ರ ಭೀಮನೆ ಕೊಂದಾನಂತ ಡಿಕ್ಲೇರ್ ಆಗ್ಬಿಡ್ತ್ರಿ ಅವಾಗೆ. ಫಿಕ್ಸ್ ಅದು. ಯಾಕಂದ್ರೆ ಕೀಚಕ್ ಹೊಡಿ ಅವ್ರು ಮತ್ತೊಬ್ರು ಯಾರು ಅಂತ ಶಕ್ತಿ ಸಾಮರ್ಥ್ಯ ಯಾರು ಇಲ್ಲ. ಇಲ್ಲ. ಕೀಚಕ ಹೊಡೆದಾನಂದ್ರ ಭೀಮನೆ ಕೊಂದಾನಂತ ನಿಶ್ಚಯ ಮಾಡಿದ್ರು.
ಇಲ್ಲೇ ಅದಾರಂತ ಗುರ್ತು ಮಾಡ್ಲಿಕ್ ಹೋದ್ರು ಆ ಅಜ್ಞಾತವಾಸ ಮುಗಿದ್ ಹೋಗಿತ್ರಿ ಅದು. ಇವ್ರು ಕೌರವ್ರು ಕೌರವ್ರದು ಅದು ಸಮಯ ಮುಗಿದು ಹೋಗ್ಯದ. ಸಮಯ ಮುಗಿದ್ ಹೋಗಿತ್ತದು. ಬರೋಬರಿ ಓದ್ರಿ ಏನಂತಾರ್ರಿ? ತುಷ್ಯತು ದುರ್ಜನ ನ್ಯಾಯದಿಂದ ಶ್ರೋತ್ರಕ್ಕೆ ಆಕಾಶ ರೂಪವೆಂದು ಒಪ್ಪಿದ ಅಜ್ಞಾದರೂ ಕೂಡ ಅದರ ನಿತ್ಯತ್ವವು ಸಂಭವಿಸುವುದಿಲ್ಲ. ಯಾಕಂದ್ರೆ ಕಾರಣ ಹೇಳ್ತಾರು, ಆತ್ಮನ ಆಕಾಶ ಸಂಭೂತ. ಅಂದ್ರ ಆತ್ಮನಿಂದ ಆಕಾಶವು ಉಂಟಾಯಿತು. ತಸ್ಮಾದ್ ಆತ್ಮನ ಆಕಾಶ ಸಂಭೂತ ಅಂತ ಶ್ರುತಿ ಅದರಿ. ಆತ್ಮನಿಂದ ಆಕಾಶ ಹುಟ್ಟಿದೆ. ಹುಟ್ಟ್ಯದಂದ್ರ ನಿತ್ಯ ಹಂಗಾಗ್ತದ್ರಿ, ಅದು ಅನಿತ್ಯನೇ ಆಯ್ತು. ಉಂಟಾಯಿತು. ಈ ತೈತರಿಯ ಶ್ರುತಿಯ ವಾಕ್ಯದಲ್ಲಿ ಆಕಾಶದ ಉತ್ಪತ್ತಿಯನ್ನು ಹೇಳಿ ಅನಿತ್ಯತ್ವವನ್ನು ಸೂಚನೆ ಮಾಡಿರುತ್ತದೆ. ಅನಿತ್ಯ, ಆಕಾಶವೇ ಅನಿತ್ಯದ. ಆಕಾಶವೇ ಅನಿತ್ಯದಂದ ಬಳಕ ಅದರಿಂದ ಹುಟ್ಟಿದ ಶ್ರೋತ್ರ ಹೆಂಗ್ ನಿತ್ಯ ಆಗ್ತದ್ರಿ? ಅದನ್ನು ಅನಿತ್ಯನೇ. ಅವ್ರ ಅಪ್ಪನೇ ಅನಿತ್ಯದ, ಮಗ ಹೆಂಗ ನಿತ್ಯ ಆಗ್ತಾನ? ಸೂಚನೆ ಮಾಡಿರುತ್ತದೆ. ಯಾವಾಗ ಆಕಾಶವೇ ಅನಿತ್ಯವೆಂದು ಸಿದ್ಧವಾಗಿರುವಾಗ ಆಕಾಶವೇ ಅನಿತ್ಯವೆಂದು ಸಿದ್ಧವಾಗಿರುವಾಗ ಅದರ ಏಕದೇಶಿ ರೂಪವಾದ ಶ್ರೋತ್ರವು ಅನಿತ್ಯವೆಂದು ಹೇಳುವುದರಲ್ಲಿ ಯಾವ ಅರ್ಥವಿದೆ? ಅತಿ ಸುಳ್ಳ ಅಂತ. ಆಕಾಶನೇ ಅನಿತ್ಯದ ಬಳಕ ಅದ್ರ ಶ್ರೋತ್ರ ಮತ್ತ ಅದೇ ಅನಿತ್ಯ ಅಂತ ಹೇಳಕ್ಕ ಅದೇನ್ ಬಹಳ ದೊಡ್ಡದಲ್ಲದು. ಅದೇ ಸುಳ್ಳದಂದಾಗ ಅದರಿಂದ ಹುಟ್ಟಿದ್ದು ಸುಳ್ಳದಂತ ಹೇಳೋದು ಏನು ಅವಶ್ಯಕತೆ ಇಲ್ಲ. ಏನ್ ಅವಶ್ಯಕತೆ ಇಲ್ಲ. ಆಟೋಮೆಟಿಕ್ಲಿ ಅದು ತನ್ನಿಂದ ತಾನೇ ಸುಳ್ಳೇ ಇರ್ತದ. ಸುಳ್ಳೇ ಇರ್ತದ್ರಿ ಅದು. ಈ ರೀತಿಯಿಂದ ಶ್ರೋತ್ರಕ್ಕೆ ನಿತ್ಯತ್ವವು ಸಂಭವಿಸುವುದಿಲ್ಲ. ಸಮಯ ಮತ್ ನಾಳೆ ಸಮಯ ಆಯ್ತೇನ್ರಿ? ಹೌದ್ರಪ್ಪ. ಇನ್ನ ಟಿಪ್ಪಣಿ ಉಳಿತ್ ನೋಡ್ರಿ, ಇದು 393. ನಾಳೆ ನಾಳೆ ನೋಡೋಣ್ರಿ.